ಅರ್ಜುನ್ ಹಾಗೂ ಭರತ್. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ನೇತೃತ್ವದಲ್ಲಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್. ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್ ಬೈ ಸಿಕ್ಯುಎಲ್. ತಂಡದ ಬೆನ್ನೆಲುಬು ಡಿಫೆಂಡರ್ ಶಶಿ ಅಲಿಯಾಸ್ ಗುಳಿ, ಅನುಭವಿ ಖಿಲಾಡಿ. ಸಿಕ್ಯುಎಲ್ ತಂಡದ ಭದ್ರಗೋಡೆ ಅಂತ ಹೇಳ್ಬೋದು, ಪ್ರಮುಖ ಡಿಫೆಂಡರ್ ಅಂತಾನೆ ಹೇಳ್ಬೋದು ಸುಮಂತ್ ಗೌಡ. ಹಾಸನ ಮೂಲದ ಬೋರ್ಮಳನಿ ಗ್ರಾಮದ ಪ್ರತಿಭೆ ಸುಮಂತ್ ಗೌಡ 2 ಅಂಕಗಳನ್ನು ಯಶಸ್ವಿಯಾಗಿ ಗಳಿಸ್ಕೊಳ್ತಾ ಇದ್ದಾನೆ. ಅಲ್ಲ ನೆಕ್ಸ್ಟ್ ಮ್ಯಾಚ್ ಇನ್ ಮೆನ್ ಸೆಕ್ಷನ್, ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್. ಎಸ್, ಮತ್ತೊಂದು ಅತ್ಯುತ್ತಮವಾದಂತ ಅರ್ಜುನ್ ಹಾಗೂ ಭರತ್. ಅರ್ಜುನ್ ಹಾಗೂ ಭರತ್ ದಿಟ್ಟ ಆಟದ ಪ್ರದರ್ಶನವನ್ನು ಇಲ್ಲಿ ಶಶಿ ನೀಡ್ತಾ ಇದ್ದಾರೆ. ತಂಡದ ಬೆನ್ನೆಲುಬು ಡಿಫೆಂಡರ್ ಅಂತಾನೆ ಹೇಳಬಹುದು. ಒನ್ ಸೆಕೆಂಡ್ ಸುಮಂತ್ ಗೌಡ, ಹಾಸನ ಮೂಲದ ಗ್ರಾಮೀಣ ಸುಗಡದ ಪ್ರತಿಭೆ, ಇಲ್ಲಿ ಸಿಕ್ಯುಎಲ್ ಪ್ಯಾರಾಮಿಲಿಟರಿ ತಂಡವನ್ನು ಪ್ರತಿನಿಧಿಸಿಕೊಳ್ತಾ. ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್ ಯುವ ಪಡೆಯ ಅಂಗಳದಲ್ಲಿ ತಂಡದ ಬೆನ್ನೆಲುಬರು ರೈಡರ್ ಅಂತಾನೆ ಹೇಳಬಹುದು ಸುಮಂತ್ ಗೌಡ, ಯುವ ಪ್ರತಿಭೆ, ಉದ್ಯೋನ್ಮುಖ ಭರವಸೆ ಆಟಗಾರ. ಎಸ್, ರೈಡ್ ನಲ್ಲಿ ಪ್ರಿಯಾ ಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ಗೋವಿಂದರಾಜನಗರ ತಂಡದ ಚಿಂಟು, ಈ ಆಟಗಾರ ಲೆಫ್ಟ್ ಕಾರ್ನರ್ ಭಾಗದಿಂದ ಮಧು, ಒಂದೊಳ್ಳೆ ಆಂಕಲ್ ಹೋಲ್ಡ್. ಸಿಕ್ಯುಎಲ್ ವರ್ಸಸ್ ಪ್ರಿಯಾ ಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ಗೋವಿಂದರಾಜನಗರ. ರೈಡ್ ನಲ್ಲಿ ದರ್ಶನ್, ಈಗಾಗಲೇ KKPL ನಲ್ಲಿ ಫ್ರಾಂಚೈಸಿಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಆನಂದ್ ಗೌಡ್ರವರ ಬೆಂಗಳೂರು ಬೈಸನ್ಸ್ ತಂಡದಲ್ಲಿ ಈತ ಕೂಡ ಆಡ್ಲಿಕ್ಕಿದ್ದಾನೆ. ದರ್ಶನ್, ಸುಮಂತ. AVA ಸೊಲ್ಯೂಷನ್ಸ್ ನ ಮಾಲೀಕರು, ಸಂಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಆನಂದ್ ಗೌಡ್ರು. ಬೆಂಗಳೂರು ಪಯನಿಯರ್ಸ್ ತಂಡದ, ಬೆಂಗಳೂರು ಬೈಸನ್ಸ್ ತಂಡದ ಮಾಲೀಕರಾಗಿ KKPL ನಲ್ಲಿ ಬೆಂಗಳೂರು ತಂಡದ ಮಾಲೀಕರಾಗಿರ್ತಾರೆ. ಅವರೊಟ್ಟಿಗೆ ಮಧು ಕಾವೇರಪ್ಪನವರು ಮತ್ತೊಂದು ಹಾಸನ ಜಿಲ್ಲಾ ತಂಡವನ್ನ ನೋಡಿ. ಈಗಾಗಲೇ ಕಳೆದ ಬಾರಿ ಸರ್ಕಲ್ ಕಬಡ್ಡಿಯಲ್ಲಿ ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ಸರ್ಟಿಫಿಕೇಟ್ ಬಂದಿರುತ್ತೆ. ಶ್ರೀಯುತ BC ಸುರೇಶ್ ಸರ್ ಅವರನ್ನ ಭೇಟಿಯಾಗಿ 35ನೇ ಸಬ್ ಜೂನಿಯರ್ ಚಾಂಪಿಯನ್ಶಿಪ್ ಹಾಗೆ 51ನೇ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಹಾಗೆ 72ನೇ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದಂಥ ಹಾಗೆ ಸರ್ಕಲ್ ಕಬಡ್ಡಿಯಲ್ಲಿಯೂ ಸಹ ಪ್ರತಿನಿಧಿಸಿದಂಥ ನಮ್ಮ ಕರ್ನಾಟಕದ ಪ್ರತಿಭಾನ್ವಿತ ಕ್ರೀಡಾಪಟುಗಳು ತಮ್ಮ ಸರ್ಟಿಫಿಕೇಟ್ಗಳನ್ನು ದಯವಿಟ್ಟು ವೇದಿಕೆಗೆ ಬಂದು, ಈಗಾಗಲೇ ಶ್ರೀಯುತ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪುರಸ್ಕೃತರು, ಅಂತಾರಾಷ್ಟ್ರೀಯ ಕಬಡ್ಡಿ ಸಾಧಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಅವರನ್ನ ಸಂಪರ್ಕಿಸಿ ತಾವುಗಳು ಸರ್ಟಿಫಿಕೇಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಬೇಕು. ಈ ಒಂದು ಕಾರ್ಯಕ್ರಮದ ಆಯೋಜನೆಯ ನಮ್ಮ ಪ್ರಮುಖ ರೂವಾರಿಗಳಾಗಿ ಸನ್ಮಾನ್ಯ ಶ್ರೀಯುತ NM ಗಿರಿಯವರ ನೇತೃತ್ವದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಚಿವರಾಗಿರುವ ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ಕಪ್ 2026 ನಿನ್ನೆ ಆರಂಭಗೊಂಡು ಈಗಾಗಲೇ ದ್ವಿತೀಯ ದಿನದ ಪಂದ್ಯಗಳು ಬಹಳ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಒಂದ್ ಕಡೆ ಬೆಂಗಳೂರಿನ ಖಾಸಗಿ ತಂಡ ಪ್ರಿಯಾ ಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ಗೋವಿಂದರಾಜನಗರ ಎದುರಿಸ್ತಾ ಇದ್ದಾರೆ CQAL. ಹನ್ನೆರಡು ಶೂನ್ಯದಲ್ಲಿ ಪಂದ್ಯ. ಪ್ರಿಯಾ ಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ಗೋವಿಂದರಾಜನಗರದ ಸತೀಶ, ಮಧು ರೈಟ್ ರೈಡರ್, ಜೆರ್ಸಿ ನಂಬರ್ 02 ಆಟಗಾರ. ಯುವ ಪ್ರತಿಭೆಗಳು
ಅನುಭವಿ ಆಟಗಾರರ ವಿರುದ್ಧ. ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಎಲ್ಲ ತಂಡಗಳಿಗೆ ಸೂಚನೆ ಆಗಿರುತ್ತೆ. ಯಾರಾದರೂ ಲೇಟ್ ಆಗಿ ಬಂದರೆ ವಾಕ್ ಓವರ್ ನೀಡಲಾಗುತ್ತೆ. ರೈಡ್ ನಲ್ಲಿ ಅಜಯ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ರೈಟ್ ರೈಡರ್ ಈ ಬಾರಿ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಬಲಿಷ್ಠ ತಂಡದ ಶ್ರಮಿಸ್ತಾ ಇದೆ ಗೋವಿಂದರಾಜ್ನ ಪಿಕೆ ಸ್ಪೋರ್ಟ್ಸ್ ಕ್ಲಬ್ ತಂಡ. ಗೋವಿಂದರಾಜ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಪ್ರಿಯಾ ಕೃಷ್ಣ ಅವರ ಒಂದು ಪ್ರಾಯೋಜಕತ್ವದ ತಂಡ ಪಿಕೆ ಸ್ಪೋರ್ಟ್ಸ್ ಕ್ಲಬ್ ಗೋವಿಂದರಾಜ್ ನಗರ ಸೆಣಸ್ತಾ ಇದೆ. ಸಿಕ್ಯುಎಲ್ ಬಲಿಷ್ಠ ತಂಡದಿದ್ದರು. ಕೈಗಾರಿಕಾ ತಂಡ ಅನುಭವಿ ಕಿಲಾಡಿಗಳನ್ನು ಹೊಂದಿರುತ್ತೆ. ಆಕಾಶ್ ಅಲಿಯಾಸ್ ಬ್ರೇವೋ ತಂಡದ ಒಬ್ಬ ಮುಖ್ಯ ಡಿಫೆಂಡರ್ ಆಗಿ, ಶಶಿ ಅಜಯ ಯುವ ಆಟಗಾರರಾಗಿ, ರೈಡ್ ನಲ್ಲಿ ದರ್ಶನ್. ರೈಟ್ ರೈಡರ್ ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಕವರ್ ಭಾಗದಿಂದ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಬೋನಸ್ ಪಡೆದುಕೊಂಡು ವಾಪಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಕವರ್ ಭಾಗದಿಂದ ಡ್ಯಾಶ್ ಹೊಡೆಯೋದಕ್ಕೆ ಮುಂದಾದ್ರು. 16-5 ಸಿಕ್ಯುಎಲ್ ಪರವಾಗಿ ಇದೇ ಮೈದಾನದಲ್ಲಿ ಆಡಿದಂತ ಆಕಾಶ್ ಬ್ರಾವೋ. ರೈಟ್ ಕಾರ್ನರ್ ಭಾಗದಲ್ಲಿ ಒಂದೊಳ್ಳೆ ಟ್ಯಾಕಲ್ ಸುಮಂತ್ ಹಾಗೂ ಆಕಾಶ್ ಬ್ರಾವೋ ಅವರಿಂದ. 17-5 ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಕೇವಲ ಇಲ್ಲಿ ಆಗಮಿಸಿದ ಪ್ರೇಕ್ಷಕರು ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಾಗೆ ಹೊರ ರಾಜ್ಯಗಳಿಗೂ ಸಹ ನೇರ ಪ್ರಸಾರದ ಒಂದು ಜವಾಬ್ದಾರಿಯನ್ನ ಬೆಂಗಳೂರು ಅಡ್ಡ ಬಹಳ ಅದ್ಭುತವಾಗಿ ಲೈವ್ ಸ್ಟ್ರೀಮಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ ತರಬೇತುದಾರರು ನಿಮ್ಮ ತಂಡವನ್ನು ಕೂಡಲೇ ಅಣಿಗೊಳಿಸಬೇಕು ಮುಂದಿನ ಪಂದ್ಯಕ್ಕಾಗಿ. ನೆಕ್ಸ್ಟ್ ಮ್ಯಾಚ್ ಇನ್ ಮೆನ್ ಸೆಕ್ಷನ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್. ಟೀಮ್ ಕ್ಯಾಪ್ಟನ್ಸ್, ಟೀಮ್ ಪ್ಲೇಯರ್ಸ್ ಗೆಟ್ ರೆಡಿ ಫಾರ್ ದಿ ನೆಕ್ಸ್ಟ್ ಮ್ಯಾಚ್. ನಾಳೆ ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ ಮತ್ತೆ ಪಂದ್ಯಗಳು ಮರುಪ್ರಾರಂಭವಾಗುತ್ತೆ. ಯಾಕಂದ್ರೆ ನಾಳೆ ನಿರ್ಣಾಯಕ ದಿನ. ಈ ಪಂದ್ಯಾವಳಿಯ ಫಲಿತಾಂಶವನ್ನು ಪ್ರಕಟಿಸಲೇಬೇಕಾಗಿದೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳಿಗೆ ವಿಶೇಷವಾದ ಸೂಚನೆ. ಮುಂದಿನ ಸುತ್ತಿನ ಪಂದ್ಯಗಳು ನಾಳೆ 8:30ಕ್ಕೆ ಸರಿಯಾಗಿ ಮುಖ್ಯ ತೀರ್ಪುಗಾರರ ಸೂಚನೆ ಮೇರೆಗೆ ನೆರವೇರಲಿದೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳಿಗೂ ವಿಶೇಷವಾದಂಥ ಸೂಚನೆ. ನಾಳೆ ಬೆಳಿಗ್ಗೆ 8:30ಕ್ಕೆ ಉಪಹಾರದ ನಂತರ ಪಂದ್ಯಗಳು ಮತ್ತೆ ಮರುಪ್ರಾರಂಭವಾಗಲಿದೆ. ಸೊ ಹಾಗಾಗಿ ಎಲ್ಲ ಕ್ರೀಡಾಪಟುಗಳು ಸಜ್ಜಾಗಿರಬೇಕು. Next match, Arjun Sports Club versus Bharat Sports Club. Both team captains, please be get ready for the next crucial match of the tournament. ಈ ಕೂಡಲೇ ಎರಡು ತಂಡದ ನಾಯಕರೇ ತಂಡದ ತರಬೇತುದಾರರಿಗೆ ವಿಶೇಷ ಅತ್ಯುತ್ತಮ ಪ್ರಯತ್ನದಲ್ಲಿ ಸಾಗಿ ಬರ್ತಾ ಇದೆ. ಆದರೆ ಅದೃಷ್ಟ ಕೈಕೊಟ್ಟಿದೆ ದಾಳಿಗಾರನಿಗೆ. ಈಚ್ 1 ಪಾಯಿಂಟ್ ಟು ಬೋತ್ ಟೀಮ್ಸ್. ರೈಡರ್ ಮತ್ತು ಡಿಫೆಂಡರ್ ಇಬ್ಬರು, ಡಿಫೆಂಡರ್ ಅಂಕಣದ ಒಂದು ಸಂಪರ್ಕ ಕಡಿದುಕೊಂಡಿದ್ದಾನೆ. ಸೊ ಹಾಗಾಗಿ ಹೊರನಡೆ ಆದೇಶ ಹೊರಬೀಳ್ತಾ ಇದೆ ತೀರ್ಪುಗಾರರಿಂದ. ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ವಿಶೇಷವಾದ ಸೂಚನೆ. ಬ್ಯೂಟಿಫುಲ್ ಯೂಸ್ ಆಫ್ ದಿ ಫುಟ್ ಮೂಮೆಂಟ್. ಕ್ಷಣಾರ್ಧದಲ್ಲಿ ಎದುರಾಳಿಯ ಪಾದ ಸ್ಪರ್ಶ ಮಾಡಿದ ಒಂದು ಅದ್ಭುತವಾದ ಕಲಾತ್ಮಕವಾದಂತಹ ಒಂದು ಪ್ರದರ್ಶನ. ಸಿಕ್ಯುಎಲ್ ಪ್ಯಾರಾಮಿಲಿಟರಿ ಫೋರ್ಸ್ ಯುವ ಉದ್ಯೋನ್ಮುಖ ಆಟಗಾರರಿಗೆ ಉತ್ತಮ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಅದ್ಭುತವಾದಂತಹ ಕೈಗಾರಿಕಾ ತಂಡ ಸಿಕ್ಯುಎಲ್, ಬೆಂಗಳೂರಿನ ಹೆಸರಾಂತ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆ. ಇಲ್ಲಿ ಪ್ರಶಸ್ತಿಯ ಗಳಿಸುವಂಥ ನಿಟ್ಟಿನ ಒಂದು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ತಾ ಇದೆ.
ಸಿಕ್ಯುಎಲ್ ಬೆಂಗಳೂರು. ಚುರುಕಿನ ಪಾದಚಲನದಲ್ಲಿ ದಾಳಿ ವಿಭಾಗದಲ್ಲಿ ಮಂಗಳೂರು ಮೂಲದ ಪ್ರತಿಭೆ ಇಲ್ಲಿ ಬೆಂಗಳೂರು ಮೂಲದ ಪ್ರತಿಭೆ ಇಲ್ಲಿ ಸಿಕ್ಯುಎಲ್ ತಂಡವನ್ನು ಅದ್ಭುತವಾಗಿ ಪ್ರತಿನಿಧಿಸಿದೆ. ಚುರುಕಾದ ಪಾದಚಲನ. ಗುಡ್ ಯೂಸ್ ಆಫ್ ದ ಫುಟ್ ಮೂಮೆಂಟ್. 1 ಸೆಕೆಂಡ್ ಸುನಿಲ್ ಸಿಕ್ಯುಎಲ್ ತಂಡದ ಪರವಾಗಿ. ಸೂಪರ್ ಟೆಕಲ್ ಆನ್ ಆಗಿದೆ. ರೆಡ್ ನಲ್ಲಿ ಸುನಿಲ್ ಚುರುಕಿನ ಪಾದಗಳ ಚಲನೊಂದಿಗೆ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗ್ತಾ ಇದ್ದಾನೆ ಬೆಂಗಳೂರಿನ ಸುನಿಲ್. ಇಪ್ಪತ್ತೆರಡು 6. ಪ್ರಿಯಾ ಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ಗೋವಿಂದರಾಜನಗರ ತಂಡದ ಯುವ ಆಟಗಾರ. ಎಸ್ ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಎರಡು ತಂಡದ ನಾಯಕರಿಗೆ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅನುಭವಿ ಕಿಲಾಡಿಗಳು ತಮ್ಮ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡುತ್ತಾ 25-6ರಲ್ಲಿ 19 ಅಂಕಗಳ ಭರ್ಜರಿ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ ಸುಮಂತ್ ಗೌಡ. ಮೊದಲ ಯುವ ಉದ್ಯಮಕ ಆಟಗಾರರಲ್ಲಿ ಸಿಕ್ಯುಎಲ್ ತಂಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ ಸುಮಂತ್ ಗೌಡ. ಉತ್ತಮವಾದಂತಹ ಒಂದು ಎಸ್ಕೇಪ್ ಇಲ್ಲಿ ಸುಮಂತ್. ಬೋನಸ್ ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಪ್ರಿಯಾ ಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ಗೋವಿಂದರಾಜನಗರ ತಂಡದ ಸತೀಶ್ ಯುವ ಉದಯೋನ್ಮುಖ ಆಟಗಾರ. ಕವರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪ್ ವಿಶ್ವ ಹಾಗೂ ಶಶಿ ಅವರಿಂದ. ಚೈನ್ ಟ್ಯಾಕಲ್ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರು, ಆದ್ರೆ ಹೊಂದಾಣಿಕೆಯಲ್ಲಿ ವೈಫಲ್ಯತೆ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅರ್ಜುನ್ ವರ್ಸಸ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಕ್ರೂಷಿಯಲ್ ಮ್ಯಾಚ್. ಉಭಯ ತಂಡದ ನಾಯಕರುಗಳಿಗೆ ವಿಶೇಷವಾದ ಸೂಚನೆ. ಈ ಪಂದ್ಯ ಮುಕ್ತ ಅಂತ ತಲುಪ್ತಾ ಇದೆ. ದಯವಿಟ್ಟು ಒಬ್ಬ ಹಿರಿಯ ಆಟಗಾರನಾಗಿ ರಾಮಮೂರ್ತಿ ದಶಕಗಳ ಕಾಲ ಸಿಕ್ಯುಎಲ್ ತಂಡವನ್ನು ಪ್ರತಿನಿಧಿಸಿದ ಹಿರಿಯ ಅನುಭವಿ ಕ್ರೀಡಾಪಟು, ಒಬ್ಬ ಯಶಸ್ವಿ ರೈಡರ್ ಕೂಡ, ಎಂದಿಗೂ ಕೂಡ ಸಿಕ್ಯುಎಲ್ ತಂಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ ಹಿರಿಯ ಆಟಗಾರನಾಗಿ ರಾಮಮೂರ್ತಿ. ಅದ್ಭುತವಾದ ಹಿಡಿತ. ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ಗೆ ಸಹ ಆಟಗಾರರ ಸಾಥ್ ಕೂಡ ಲಭಿಸ್ತಾ ಇದೆ. ಒನ್ ಮೋರ್ ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಸಿಕ್ಯುಎಲ್ ಬೆಂಗಳೂರು. ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಗೆ ವಿಶೇಷವಾದ ಸೂಚನೆ. ಈ ಪಂದ್ಯ ಮುಕ್ತಾಯದ ಅಂತ ತಲುಪ್ತಾ ಇದೆ. ದಯವಿಟ್ಟು ಕೂಡಲೇ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿ ತೊಡಗಬೇಕು. ಅಲ್ಲ, ಅರ್ಜುನ್ ಹಾಗೂ ಭರತ್ ಎರಡು ತಂಡಗಳಿಗಿದು ಅಂತಿಮ ಕರೆ. ಫೈನಲ್ ಕಾಲ್. ಲಾಸ್ಟ್ ಅಂಡ್ ಫೈನಲ್ ಕಾಲ್. ರೈಡ್ ನಲ್ಲಿ ಸುನಿಲ, ಬೆಂಗಳೂರಿನ ಸುನಿಲ ಸಿಕ್ಯುಎಲ್ ತಂಡದ ಒಬ್ಬ ಪ್ರಮುಖ ಆಟಗಾರನಾಗಿ. ಅಲ್ಲ, ನಂಜೇಶ್ ಗೌಡ್ರೆ ಆಯ್ತಾ ಮ್ಯಾಚ್? ಸತೀಶ್ ಬಾರಿ ವಾಡ ಎಸ್ಕೇಪ್. ರೈಟ್ ಕಾರ್ನರ್ ಭಾಗದಿಂದ ಆಕಾಶ್ ಬ್ರಾವೋ ಆಂಕಲ್ ಹೊಡ್ನ ಪ್ರಯತ್ನ ಇತ್ತು. ಲಾಸ್ಟ್ 3 ಮಿನಿಟ್ಸ್. ಅರ್ಜುನ್ ಹಾಗೂ ಭರತ್ ಜಲ್ದಿ ಬರಬೇಕು, ಗ್ರೌಂಡ್ಗೆ ಬನ್ನಿ. ಯಶವಂತ್ ಎಲ್ಲಿದ್ದೀರಾ? ಕರ್ಕೊಂಬನ್ನಿ ಅದರ ಟೀಮ್ಗೆ ಜಲ್ದಿ. ಸೂಪರ್ ಟೆಕಲ್ ಆನ್ ಆಗಿದ್ದಂತ ಸಂದರ್ಭ. ದರ್ಶನ್ ಈ ಬಾರಿ ಒಂದೊಳ್ಳೆ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಸತೀಶ್ ಒಂದ್ ಸ್ವಲ್ಪ ಮೈ ಮರ್ತ್ರ ಅಂತ ಕಾಣಿಸುತ್ತೆ. ನಿಧಾನಗತಿಯ ಒಂದು ದಾಳಿಯನ್ನು ನಡೆಸ್ಕೊಳ್ತಾ ಇದ್ರು. 31-11 ಮತ್ತೆ ದಾಳಿಯಲ್ಲಿ ಬೆಂಗಳೂರಿನ ಸುನಿಲ. ಮುಂಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಕಬಡ್ಡಿ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ 2026 ಫೈನ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಕೋರಮಂಗಲದ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಈ ಒಂದು 8 ತಂಡದ ವಿವಿಧ ತಂಡದ ಫ್ರಾಂಚೈಸಿಯನ್ನು ವಹಿಸಿಕೊಂಡಿರುವಂತಹ ಅನೇಕ
ಓನರ್ಸ್ಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ NM ಗಿರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದಂತೆ ಈ ಒಂದು ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗೂ ಸಹ ಆಗಮಿಸಿದ್ದಾರೆ. ಬೆಂಗಳೂರು ಬೈಸನ್ಸ್ ತಂಡದ ಓನರ್ ಆಗಿರುವಂತಹ AVA ಸೊಲ್ಯೂಷನ್ಸ್ ನ ಓನರ್ ಆಗಿರುವಂತಹ ಶ್ರೀಯುತ ಆನಂದ್ ಗೌಡ ಸರ್ ಅವರು, ಹಾಗೆ ಹಾಸನ ತಂಡದ ಓನರ್ ಆಗಿರುವಂತಹ ಶ್ರೀಯುತ ಕಾವೇರಪ್ಪ ಸರ್ ಅವರು, ಸ್ವಯಂ ಅವರು ಸಹ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ಅನೇಕ ವರ್ಷಗಳ ಕಾಲ ಕಬಡ್ಡಿಯಲ್ಲೇ ಗುರುತಿಸಿಕೊಂಡು ಪ್ರಸ್ತುತ KKPL ನಲ್ಲಿ ಅವರು ಸಹ ಒಂದು ತಂಡವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಮೈಸೂರು ಮಹಾಸೇನಾಸ್ ತಂಡದ ಮಾಲೀಕರಾಗಿರುವಂತಹ ಶ್ರೀಯುತ ದಯಾನಂದ್ ಚಿಕ್ಕಣ್ಣ ಮತ್ತು ಶ್ರೀಯುತ ದಯಾನಂದ್ ಸಾಗರ್ ಅವರು ಸಹ ಉದ್ಯಮಿಗಳಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಫೈನ್ ಸ್ಪೋರ್ಟ್ಸ್ ನ ಡೈರೆಕ್ಟರ್ ಹಾಗೆ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಪ್ರೋ ಕಬಡ್ಡಿಯ ಕನ್ನಡ ವೀಕ್ಷಕರುಣಗಾರರಾಗಿರುವಂತಹ ಶ್ರೀಯುತ ಶೇಖರ್ ಮೂರ್ತಿ ಅವರು ಸಹ ಈ ಒಂದು ವೇದಿಕೆಯಲ್ಲಿದ್ದಾರೆ. ಸನ್ಮಾನ್ಯ ಶ್ರೀಯುತ NM ಗಿರಿ ಅವರು ನಮ್ಮ ಗೆದ್ಲಳ್ಳಿ ವಾರ್ಡ್ನ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿ ಸದಾ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಾ ವಿಶೇಷವಾಗಿ ಈ ಒಂದು HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಆಯೋಜಿಸುವಂತಹ ಕಬಡ್ಡಿ ಪಂದ್ಯಾವಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀಯುತ NM ಗಿರಿ ಅವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ಈಗಾಗಲೇ CQAL ತಂಡ ವಿಜಯಶೀಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ತರಬೇತುದಾರರಾಗಿರುವಂತಹ ಶ್ರೀಯುತ ಮೂರ್ತಿರವರು ಹಾಗೂ ಶ್ರೀಯುತ ಎಡ್ವರ್ಡ್ ರವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಈ ಒಂದು CQAL ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಅಷ್ಟೇ ಉತ್ತಮವಾದ ಪ್ರದರ್ಶನ ನಡೆದಂತಹ ಯುವ ಪ್ರತಿಭೆಗಳು ಪ್ರಿಯಾ ಕೃಷ್ಣ लास्ट एंड फाइनल ಗೋವಿಂದರಾಜ್ ನಗರ अर्जुन वर्सेस भारत स्पोर्ट्स क्लब. ಏತನ್ಮಧ್ಯೆ रेफरी तारामणि, अंपैर शांतम्म, मोहन, स्कोरर विश्वनाथ, असिस्टेंट स्कोरर रविकुमार, नरसिंहमूर्ति, डोअर